ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇಡೀ ಹರಿಕಥಾಮೃತ ಸಾರದ 32 ಸಂಧಿಗಳಲ್ಲಿ ಈ 7ನೇ ಸಂಧಿಗೆ ಒಂದು ವೈಶಿಷ್ಟ್ಯ ಇದೆ. ಅದೇನಪ್ಪ ವೈಶಿಷ್ಟ್ಯ ಅಂತಂದರೆ, ನಮಗೆ ಬರುವಂತಹ ಅಪಮೃತ್ಯು ಅಂದರೆ ಒಂದು ಆಯುಷ್ಯ ಅಂತಿರುತ್ತೆ. ಅದಕ್ಕಿಂತ ಮುಂಚೆ ಏನಾದರೂ ಮರಣ ಬಂದರೆ ಅದನ್ನು ಅಪಮೃತ್ಯು ಅಂತ ಕರೀತಾರೆ. ಅದನ್ನು ಅಥವಾ ಕೆಲವು ಮಾರಣಾಂತಿಕವಾದ ರೋಗವನ್ನು ಪರಿಹಾರ ಮಾಡಿಕೊಡುವ ಸಂಧಿ ಇದು. ಬಹಳ ಜನ ಇದನ್ನು ಪಾರಾಯಣ ಮಾಡ್ತಾ ಅನೇಕ ರೋಗಗಳನ್ನು ಪರಿಹಾರ ಮಾಡಿಕೊಂಡ ವ್ಯಕ್ತಿಗಳನ್ನು ನಾವು ಕೇಳ್ತೇವೆ. ಕೆಲವು ಸಂಪ್ರದಾಯ ನಂಬಿಕೆ ಎರಡು ಬಂದಿದೆ. ಇದು ಸ್ವಲ್ಪ ಅತ್ಯಂತ ಕಠಿಣವಾದ ವಿಷಯ ಅಲ್ಲ. ಅಲ್ಲಲ್ಲಿ ಮಧ್ಯದಲ್ಲಿ ಬೇರೆ ಶೈಲಿಯಲ್ಲಿ ಒಟ್ಟಾರೆ ದೇವರ ರೂಪಗಳ ಚಿಂತನೆ ಮಾಡುವ ಒಂದು ಶೈಲಿಯನ್ನು ಇಟ್ಟುಕೊಂಡೆ ದಾಸರು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಒಟ್ಟು ಪದ್ಯಗಳ ಗಾತ್ರದಲ್ಲಿ ನೋಡಿದರೆ ಹಿಂದಿನ ಸಂಧಿಗಿಂತ ಸ್ವಲ್ಪ ಕಡಿಮೆ, ಅಷ್ಟೇ, ಒಂದು 33 ಪದ್ಯಗಳ ಗಾತ್ರದ್ದು. ಈಗ ಇದರ ಮೊದಲನೇ ಪದ್ಯ ನೋಡೋಣ. ಭೂಸಲಿಲ ಶಿಖಿ ಪವನ ಭೂತಾಕಾಶದೊಳಗೈದೈದು ತನ್ಮಾತ್ರ ಸಹಿತ ಒಂದಧಿಕ ಪಂಚಾಶದ್ವರಣ ವೇದ್ಯ ಈ ಶರೀರದಿ ವ್ಯಾಪಿಸಿತ್ತು ಸುರಾಸುರರಿಗೆ ನಿರಂತರದಲ್ಲಿ ಸುಖಪ್ರದನಾಗಿ ಆಡುವ ದ್ವೇಷಿ ಪರಬಡಿವ. ಬಹಳ ಅದ್ಭುತವಾಗಿ ದಾಸರು ಒಂದರ ವಿಷಯದ ನಿರೂಪಣೆ ಇಲ್ಲಿ ಮಾಡ್ತಾ ಇದ್ದಾರೆ. ಏನದು ಅಂದರೆ, ಬಹಳ ಸರಳವಾಗಿ ಹೇಳ್ತಾರೆ ದಾಸರು. ಪಂಚಭೂತಗಳು ಅಂತ ನಮ್ಗೆ ಗೊತ್ತೇ ಇದೆ. ಯಾವ್ಯಾವುದು ಅಂದರೆ, ಭೂ ಸಲಿಲ ಶಿಖಿ ಪವನ ಭೂತಾಕಾಶದೊಳಗೆ ಅಂತ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಭೂತಾಕಾಶ ಅಂದರೆ ಆಕಾಶ ಅಂತ ಅರ್ಥ. ಈ ಪಂಚಭೂತಗಳ ವೈಶಿಷ್ಟ್ಯ ಒಂದೊಂದರಲ್ಲಿ 5 ಇದೆ. ಅಂದರೆ ಭೂಮಿ, ಪೃಥ್ವಿಯಲ್ಲಿ ನೀರು, ಬೆಂಕಿ, ಗಾಳಿ, ಆಕಾಶ 4 ಇದೆ. ಪೃಥ್ವಿ ಅಂತೂ ಇದ್ದೇ ಇದೆ. ಒಂದೊಂದರಲ್ಲಿ ಉಳಿದ 5ರ ಮಿಶ್ರಣವೂ ಇದೆ. ಹಾಗಾದರೆ ಪ್ರಶ್ನೆ, ಪೃಥ್ವಿ ತತ್ವದಲ್ಲಿ ಪೃಥ್ವಿಯಲ್ಲಿ ನೀರಿನ ಅಂಶ, ನೀರಿನ ಭಾಗ, ಅಗ್ನಿ ಭಾಗ, ಗಾಳಿಯ ಭಾಗ, ಆಕಾಶದ ಭಾಗ ಎಲ್ಲ ಇದ್ದಾಗ ಮತ್ತು ಇದನ್ನು ನೀವು ಪೃಥ್ವಿ ಅಂತ ಡಿಕ್ಲೇರ್ ಹೆಂಗೆ ಮಾಡ್ತೀರಾ ಅಂತ ಪ್ರಶ್ನೆ. ಹೀಗೆ ಯಾವುದು ಜಾಸ್ತಿ ಇರುತ್ತೋ ಅದನ್ನು ಹೇಳುವ ಪದ್ಧತಿ. ಈಗ ಹಾಲು ನೀರು ಬೆರೆಸ್ತೇವೆ, ನೀರಿನ ಪ್ರಮಾಣ ಕಡಿಮೆ ಇರುತ್ತೆ, ಹಾಲಿನ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಲೇ ಅಂತ ಹೇಳಲ್ವ, ಹಾಗೆ 5ರಲ್ಲಿ ಒಂದೊಂದರಲ್ಲೂ 4ರ 5ರ ಮಿಶ್ರಣ ಇರುತ್ತೆ. ಜಾಸ್ತಿ ಯಾವುದಿರುತ್ತೋ ಅದನ್ನು ಹೇಳುವ ಪದ್ಧತಿ. ಆದ್ದರಿಂದ ಒಂದೊಂದರಲ್ಲಿ 5 ಇದೆ ಅಂತ ಲೆಕ್ಕ. ಅಲ್ಲಿಗೆ ಎಷ್ಟಾಯಿತು? 25 ಸಿಕ್ತು. ಪರಮಾತ್ಮ ಅದರಲ್ಲಿ 25 ಒಂದೊಂದರಲ್ಲಿ 5 ಇದೆ. ಅಲ್ಲಿ ಪರಮಾತ್ಮ 5 ರೂಪದಿಂದಿದ್ದಾನೆ. ಒಟ್ಟಾರೆ 25 ರೂಪಗಳಿಂದ ಪರಮಾತ್ಮ ಪಂಚಭೂತಗಳ ಒಳಗಿದ್ದಾನೆ ಅಂತ ಒಂದು. ಹಾಗೆ ತನ್ಮಾತ್ರ ಸಹಿತ ಅಂತ ಗುಣಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಗುಣಗಳು. ಇಲ್ಲೂ ಹಾಗೆ ಒಂದೊಂದರಲ್ಲೂ ಉಳಿದದೆಲ್ಲವೂ ಇರುತ್ತೆ. ಶಬ್ದದಲ್ಲಿ ಸ್ಪರ್ಶ, ರೂಪ, ರಸ, ಗಂಧ 4 ಇದೆ. ಹೀಗೆ ಒಂದೊಂದರಲ್ಲೂ 5 ಇರುತ್ತೆ. ಆದ್ದರಿಂದ ಇಲ್ಲೂ ಮತ್ತೆ ಪುನಃ ಪರಮಾತ್ಮನ 5 ರೂಪ. ಒಟ್ಟು ಎಷ್ಟಾಯಿತು ಅಂದರೆ 25 50 ರೂಪಗಳಾಯಿತು. ಹಾಗೆ ಮನಸ್ಸು, ಅಲ್ಲಿ 1 ರೂಪದಿಂದಿದ್ದಾನೆ. ಒಟ್ಟಾರೆ 51 ರೂಪಗಳಿಂದ ಪರಮಾತ್ಮ ಎಲ್ಲ ಪದಾರ್ಥದ ಒಳಗೆ ತಾನಿದ್ದಾನೆ. 51 ರೂಪಗಳು ಯಾವುದು ಅಂದರೆ, ಒಂದಧಿಕ ಪಂಚಾಶದ್ವರಣ ವೇದ್ಯ. 51 ಅಕ್ಷರಗಳಿದೆ, ಅಕಾರದಿಂದ ಕ್ಷಕಾರದ ತನಕ. ಅದರಿಂದ ಹೇಳಲ್ಪಡುವ 51 ರೂಪಗಳಿಂದ ಪರಮಾತ್ಮ ಇಲ್ಲೆಲ್ಲ ಇದ್ದಾನೆ. ಈ ಶರೀರದಿ ವ್ಯಾಪಿಸಿದ್ದು, ಈ ಶರೀರದಲ್ಲೆಲ್ಲ ಕಡೆ ತಾನು ವ್ಯಾಪಿಸಿಕೊಂಡಿದ್ದಾನೆ. ಏನು ಮಾಡುತ್ತಾನೆ? ಸುರರಿಗೆ ನಿರಂತರದಲ್ಲಿ ಸುಖಪ್ರದನಾಗಿ ಆಡುವ ಅಂತ. ನಮ್ಮ ಶರೀರದ ಕೆಲಸವನ್ನು ಮಾಡಿಸುವವರಲ್ಲಿ 2 ಇರ್ತಾರೆ. ಒಂದು ದೇವತೆಗಳು, ದೈತ್ಯರು.
ಶರೀರದ ಒಳಗಿದ್ದು ಕೆಲಸ ಮಾಡಿಸುವ ದೇವತೆಗಳಿಗೆ ತತ್ವಾಭಿಮಾನಿ ದೇವತೆಗಳು ಅಂತ ಕರೀತಾರೆ. ಶರೀರದ ಒಳಗಿದ್ದು ಕೆಟ್ಟ ಕೆಲಸ ಮಾಡುವ ಅಸುರರಿರ್ತಾರೆ, ಅವರಿಗೆ ತತ್ವಾಭಿಮಾನಿ ಅಸುರರು ಅಂತ ಕರೀತಾರೆ. ಅವರ ಒಳಗಿದ್ದು ಸುಖವನ್ನು ದೇವತೆಗಳಿಗೆ ಕೊಡ್ತಾನೆ, ದುಃಖವನ್ನು ದೈತ್ಯರಿಗೆ ಕೊಡ್ತಾನೆ. ಆಡುವ ಇವೆಲ್ಲವೂ ಅವನಿಗೆ ಆಟದ ಹಾಗೆ. ಈ ಚಿಕ್ಕ ಮಕ್ಕಳು ಆಟ ಆಡುವಂತೆ ದೇವತೆಗಳ ದೈತ್ಯರ ಒಳಗಿದ್ದು ಅವರಿಂದ ಕೆಲಸ ಮಾಡಿಸ್ತಾ ಅವರಿಗೆ ಪ್ರೇರಣೆ ಕೊಡುವ ಮೂಲಕ ಒಂದು ಆಟ ಆಡ್ತಾನೆ. ದ್ವೇಷಿ ಪರಬಡಿವ ಅಂತ, ಯಾರು ಇವನ ದ್ವೇಷವನ್ನು ಮಾಡುತ್ತಾರೋ ಅವರನ್ನು ನಾಶಗೊಳಿಸ್ತಾನೆ ಅಂತಿದ್ದಾರೆ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದಾದರೆ, ಶರೀರದಲ್ಲಿ ಎಂತಹ ಪರಮಾತ್ಮ ಎಲ್ಲೆಲ್ಲಿದ್ದಾನೆ ಅಂದರೆ ಪಂಚಭೂತಗಳಲ್ಲಿ, ಮನಸ್ಸಿನಲ್ಲಿ. ಒಟ್ಟು ಪರಮಾತ್ಮ ಮನಸ್ಸಿನಲ್ಲಿ ಸೇರಿ 51 ರೂಪಗಳಿಂದ ಇದ್ದಾನೆ. ಕೊನೆಯದನ್ನು ಗಮನಿಸೋಣ, 51 ರೂಪ ಹೇಗಾಗತ್ತೆ ಅಂತ ಪ್ರಶ್ನೆ. ಇದಕ್ಕುತ್ತರ ಪಂಚೀಕರಣದಿಂದ ಅಂತ ತಾತ್ಪರ್ಯ. ಒಂದೊಂದರಲ್ಲೂ 4ರ ಮಿಶ್ರಣ ಇದೆ ಅಂತ ಇಟ್ಟುಕೊಂಡು 5 25 ಆಯಿತು. ಒಂದೊಂದರಲ್ಲಿ 5 ಭೂತಗಳಂತೆ 25 ಭೂತ, ಅಲ್ಲಿ 25 ರೂಪ. 5 ಗುಣಗಳಲ್ಲೂ ಒಂದೊಂದರಲ್ಲಿ 5 ಗುಣಗಳಿದೆ. ಮಾತ್ರ ಅಂದರೆ ಪಂಚ ತನ್ಮಾತ್ರ ಅಂತ ಕರೀತಾರೆ. ತನ್ಮಾತ್ರಗಳು ಅಂದರೆ ಯಾವುದನ್ನು ಭೋಗಿಸ್ತೇವೋ, ಯಾವುದರ ಅನುಭವ ಬರುತ್ತೋ ನಮಗದು. ಶಬ್ದ ಕೇಳಿಸ್ತದೆ, ಗಂಧದ ಪರಿಮಳ ಮೂಗಿನಿಂದ ಬರುತ್ತೆ, ಅದರ ಅನುಭವ ಬರುವ ಕಾರಣದಿಂದ ಅದು ಪಂಚ ತನ್ಮಾತ್ರಗಳು ಅಂತ ಹೆಸರು. ಒಂದೊಂದರಲ್ಲಿ 5 ಇದೆ ಅಂತ ಲೆಕ್ಕ ಇಟ್ಟುಕೊಂಡಾಗ 25 ಆಯಿತು. ಒಟ್ಟು 50, ಮನಸ್ಸು ಸೇರಿ 51, ಹೀಗೆ ಲೆಕ್ಕಾಚಾರ ಆಯಿತು. ಶರೀರದಲ್ಲಿ ಅವನು ಕ್ರೀಡೆ ಹೇಗೆ ಆಡ್ತಾನೆ ಅಂದರೆ ದೇವತೆಗಳಿಗೆ ಸುಖವನ್ನು ಕೊಡೋ ಮೂಲಕ, ದೈತ್ಯರಿಗೆ ದುಃಖವನ್ನು ಕೊಡೋ ಮೂಲಕ ಕ್ರೀಡೆ ಆಡ್ತಾನೆ ಅಂತ ಈ ಪದ್ಯದ ಅಭಿಪ್ರಾಯ. ಈಗ ನಂತರದಲ್ಲಿ ದೇಹದಲ್ಲಿ ಹಾಗೂ ನಮ್ಮ ದೇಹದ ಒಳಗೇನು 72,000 ನಾಡಿಗಳುಂಟು, ಅಲ್ಲಿ ದೇವರ ಚಿಂತನೆ ಮಾಡೋ ಕ್ರಮ ಹೇಳ್ತಾರೆ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಸುಖ ಅಂದರೆ ಕೊನೆಗೆ ದೇವತೆಗಳಿಗೆ ಮೋಕ್ಷವನ್ನು ಕೊಡ್ತಾನೆ, ದೈತ್ಯರಿಗೆ ಅಂಧಂತಮಸ್ಸನ್ನು ಕೊಡ್ತಾನೆ ಅಂತ ಹೀಗೂ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. 2ನೇ ಪದ್ಯಕ್ಕೆ ಹೋಗೋಣ. ಪ್ರಣವ ಪ್ರತಿಪಾದ್ಯ ತ್ರಿನಾಮದಿತನುವೆನೊಳು ತ್ರಿಸ್ಥಾನಗ ನಿರುತ್ತನು ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ನೆನೆಸಿ 72,000 ಇನಿತು ನಾಡಿಗಳೊಳು ನಿಯಾಮಿಸುತ್ತಿನ ಗಭಸ್ತಿಗ ಲೋಕದೊಳು ಸರ್ವತ್ರ ಬೆಳಗುವನು. ಪ್ರಣವ ಪ್ರತಿಪಾದ್ಯ ಅನಿರುದ್ಧನು ತ್ರಿನಾಮದಿ ತನುವಿನೊಳು ತ್ರಿಸ್ಥಾನಕ. ಅನಿರುದ್ಧ 3 ರೂಪಗಳಿಂದ ಇದ್ದಾನೆ. ಇಂಥವನು ಓಂಕಾರದಿಂದ ಹೇಳಲ್ಪಡುವಂತಹ ಅನಿರುದ್ಧ. ಓಂ ಅನ್ನೋ ಶಬ್ದದಿಂದ ಹೇಳಲ್ಪಡುವುದು ಅನಿರುದ್ಧ ರೂಪ. ಆ ಅನಿರುದ್ಧ ರೂಪ ವಿಶ್ವ ತೇಜಸ ಪ್ರಾತ್ಮ ಎಂಬ ಹೆಸರಿನಿಂದ ದೇಹದಲ್ಲಿ 3 ಭಾಗದಲ್ಲಿದ್ದಾನೆ. ಬಳಗಣ್ಣಿನ ಅಗ್ರಭಾಗದಲ್ಲಿ ವಿಶ್ವ ಎಂಬ ಹೆಸರಿನಿಂದಿದ್ದಾನೆ ಅನಿರುದ್ಧನೇ. ಹಾಗೆ ದೇಹದಲ್ಲಿನ ಕಂಠದಲ್ಲಿ ಅನಿರುದ್ಧ ತೈಜಸ ಎಂಬ ಹೆಸರಿನಿಂದಿದ್ದಾನೆ. ದೇಹದಲ್ಲಿನ ಹೃದಯದಲ್ಲಿ ಅನಿರುದ್ಧ ಪ್ರಾಜ್ಞ ಎಂಬ ಹೆಸರಿನಿಂದಿದ್ದಾನೆ. ಹೀಗೆ ಒಟ್ಟು 3 ರೂಪಗಳಿಂದ ಅನಿರುದ್ಧ ದೇಹದ ಒಳಗಿದ್ದಾನೆ ಅಂತ ಒಂದಾಯಿತು. ಆಮೇಲೆ ತ್ರಿಪಂಚಕ ಅಂದರೆ 15 ರೂಪದಿಂದಿದ್ದಾನೆ ಅಂತ. ಯಾವುದು? 5 ಜ್ಞಾನೇಂದ್ರಿಯದಲ್ಲಿ 5 ರೂಪ, 5 ಕರ್ಮೇಂದ್ರಿಯದಲ್ಲಿ 5 ರೂಪ, 5 ಭೂತಗಳಲ್ಲಿ 5 ರೂಪ. 5 ರೂಪ ಯಾವುದು? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಹೀಗೆ ಒಟ್ಟು 15 ರೂಪಗಳಿಂದ ಪರಮಾತ್ಮ ಈ 15 ಕಡೆ ಇದ್ದಾನೆ. ಇನ್ನು ಏಕವಿಂಶತಿ 21 ರೂಪಗಳಿಂದ ಪರಮಾತ್ಮ ಇದ್ದಾನೆ. ಮತ್ಸ್ಯ, ಕೂರ್ಮ, ವರಾಹ ಮುಂತಾದ 10 ರೂಪ, ಶಕ್ತಿ ಪ್ರತಿಷ್ಠಾ ಮುಂತಾದ 11 ರೂಪ, ಒಟ್ಟು 21 ರೂಪದಿಂದ ಪರಮಾತ್ಮ ದೇಹದ ಒಳಗಿದ್ದಾನೆ. ಹಾಗೆ ಚತುರವಿಂಶತಿಗ ಬ್ರಹ್ಮಾಂಡದ ಸೃಷ್ಟಿಗೆ ಬೇಕಾದ ವಸ್ತುಗಳಿದೆ. ಇದನ್ನು 24 ತತ್ವಗಳು ಅನ್ನುವ ಶಬ್ದದಿಂದ ಶಾಸ್ತ್ರಕಾರರು ಕರೀತಾರೆ. ಯಾವುದದು 24 ಅಂದರೆ ಪ್ರಶ್ನೋತ್ತರದಲ್ಲಿ ಸ್ಪಷ್ಟ ಆಗುತ್ತೆ. ಶರೀರದ ಒಳಗಿರುವ 24
ತತ್ವಗಳಲ್ಲಿ ಕೇಶವ, ನಾರಾಯಣ ಮುಂತಾದ 24 ರೂಪದಿಂದ ಪರಮಾತ್ಮ ಇದ್ದಾನೆ. ಅಷ್ಟೇ ಅಲ್ಲ, 72,000 ಇನಿತು ನಾಡಿಗಳೊಳು ನಿಯಾಮಿಸುತ್ತ ಇನಗ ಒಂದು. ಅಷ್ಟೇ ಅಲ್ಲ, ದೇಹದಲ್ಲಿ 72,000 ನಾಡಿಗಳಿದೆ. ಬಲಭಾಗದಲ್ಲಿ 36,000 ನಾಡಿ, ನಮ್ಮ ಎಡಭಾಗದಲ್ಲಿ 36,000 ನಾಡಿ. 36,000 ನಾಡಿಗಳಲ್ಲಿ ಪುರುಷ ರೂಪದಿಂದಿರ್ತಾನೆ, 36,000 ನಾಡಿಗಳಲ್ಲಿ ಸ್ತ್ರೀ ರೂಪದಿಂದಿರ್ತಾನೆ. ಅದು ದಂಪತಿ ರೂಪಗಳು. ಪರಮಾತ್ಮನೇ ಒಂದು ರೂಪದಿಂದ ಗಂಡನೂ ಹೌದು, ಹೆಂಡತಿಯೂ ಹೌದು. ಹೀಗೆ 72,000 ರೂಪಗಳ ಇಂದ ನಾಡಿಗಳ ಒಳಗಿದ್ದಾನೆ ಒಂದು. ಹಾಗೆ ಇನಗಭಸ್ತಿಗ ಸರ್ವತ್ರ ಲೋಕದಳು ಬೆಳಗುವನು ಅಂತ. ಅಷ್ಟೇ ಅಲ್ಲ, ಏನು ನಾಡಿಗಳಲ್ಲಿರುವ 72,000 ರೂಪಗಳಿದೆ, ಈ ರೂಪ ಸೂರ್ಯನಲ್ಲೂ ಕೂಡ ಇದೆ ಅಂತ. ಸೂರ್ಯನ ಪ್ರಕಾಶ ಏನುಂಟು, ಸೂರ್ಯನ ಪ್ರಕಾಶ, ಆ ಸೂರ್ಯನ ಪ್ರಕಾಶದಲ್ಲೂ ಕೂಡ 72,000 ರೂಪಗಳಿಂದಿದ್ದು ದೇಹದ ಒಳಗೂ ಲೋಕದಲ್ಲೂ ಎಲ್ಲ ಕಡೆ ತಾನು ಬೆಳಗ್ತಾ ಇದ್ದಾನೆ. ಹೊರಗೆ ಬೆಳಗ್ತಾನೆ ಅಂದರೆ ಎಲ್ಲ ಕಡೆ ಬೆಳಕನ್ನು ಉಂಟು ಮಾಡ್ತಾನೆ ಅಂತ ಅರ್ಥ. ದೇಹದ ಒಳಗೆ ಬೆಳಗ್ತಾನೆ ಅಂದರೆ ಎಲ್ಲ ಕೆಲಸಗಳಾಗುವಂತೆ ಮಾಡ್ತಾನೆ. ನಮ್ಮ ದೇಹದಲ್ಲಿ ಏನೇನು ಕೆಲಸಗಳಾಗಬೇಕು ಅದನ್ನೆಲ್ಲ ಆಗುವಂತೆ ಮಾಡ್ತಾನೆ ಅಂತ ಈ ಪದ್ಯದ ಅಭಿಪ್ರಾಯ. ಗಮನಿಸಬೇಕಾದ ಒಂದು ಅಂಶ ಏನು ಅಂದರೆ, ದೇವರ ವಿಶೇಷ ರೂಪಗಳ ಸಂಖ್ಯೆ 3, 5, 21, 24. ಇಷ್ಟೆಲ್ಲ ಯಾಕೆ ಸ್ವೀಕಾರ ಮಾಡಬೇಕು ಅಂದರೆ, ಭಕ್ತರ ಭಕ್ತಿಗೆ ದೇವರು ಮೆಚ್ಚಿ ಇಷ್ಟು ರೂಪಗಳನ್ನು ಸ್ವೀಕಾರ ಮಾಡಿ ತಾನು ಪ್ರತಿಯೊಬ್ಬರ ದೇಹದ ಒಳಗೂ ಇರ್ತಾನೆ ಅಂತ ನಾವು ಗಮನಿಸಬೇಕಾದ ಅಂಶ. ಇದು ಪರಮಾತ್ಮನಿಗೆ ಭಕ್ತರ ಮೇಲಿನ ಕಾರುಣ್ಯಕ್ಕೆ ಇದೇ ಒಂದು ದೊಡ್ಡ ದೃಷ್ಟಾಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಸೂರ್ಯನ ಕಿರಣದ ವಿಷಯ ಒಂದು ಬಂದಿದೆ, ಅದನ್ನು ಹೀಗೆ ಅರ್ಥ ಮಾಡಿಕೊಳ್ಬೇಕು ಅಂತಾರೆ. ಸೂರ್ಯನ ಕಿರಣ ಮೇಲ್ನೋಟಕ್ಕೆ ಸ್ವಲ್ಪ ಗೊತ್ತಾಗತ್ತೆ, ಅದಕ್ಕೆ ಬಾಗಿಲು ಮೂಲಕ ಹೋಗ್ತಾ 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 ಹೆಚ್ಚೆಚ್ಚು ಸೂರ್ಯೋದಯ ಆದ ಕಿರಣ ಸ್ವಲ್ಪ ಇರುತ್ತೆ. ಹೋಗ್ತಾ 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 ಅದು ವಿಪರೀತ ಪ್ರಕಾಶಕ್ಕೆ ಬರುತ್ತೆ. ಅದರಂತೆ ಪರಮಾತ್ಮನೂ ಅಷ್ಟೇ, ದೇಹದ ಒಳಗಿರ್ತಾನೆ, ಅವನ ಬಗ್ಗೆ ನಮಗೆ ಹೆಚ್ಚು ಜ್ಞಾನ ಇರೋದಿಲ್ಲ. ಈ ಥರ ನಿರಂತರ ಪರಮಾತ್ಮ ಚಿಂತನೆ ಮಾಡ್ತಾ ಮಾಡ್ತಾ ಹೋದಾಗ ಸಾಧನೆಯ ಮೆಟ್ಟಲು ಮೇಲೆ ಇರ್ತಾ ವಿಶೇಷ ಪರಮಾತ್ಮನ ಜ್ಞಾನ ಬರುತ್ತೆ ಅಂತ ಗಮನಿಸಬೇಕಾದ ಅಂಶ. ಪ್ರಶ್ನೋತ್ತರ ಗಮನಿಸೋಣ. ಅನಿರುದ್ಧನ 3 ರೂಪ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ವಿಶ್ವ, ತೈಜಸ, ಪ್ರಾಜ್ಞ ಅಂತ ಇದು ಅನಿರುದ್ಧನ 3 ರೂಪಗಳು. ಈ 3 ರೂಪ ಎಲ್ಲೆಲ್ಲಿದೆ? ಬಲಗಣ್ಣಿನ ಅಗ್ರ ಅಂದರೆ ಮೇಲಿನ ಭಾಗದಲ್ಲಿ ವಿಶ್ವ ಇದ್ದಾನೆ, ಕಂಠದಲ್ಲಿದ್ದಾನೆ ತೈಜಸ, ಹೃದಯದಲ್ಲಿ ಒಂದು ಕಮಲ ಇರುತ್ತೆ, ಅಲ್ಲಿ ಪ್ರಾಜ್ಞ ಇದ್ದಾನೆ. ಈ ತ್ರಿಪಂಚಕ 15 ಹೇಗೆ ಅಂದರೆ 5 ಜ್ಞಾನೇಂದ್ರಿಯದಲ್ಲಿ 5, 5 ಕರ್ಮೇಂದ್ರಿಯದಲ್ಲಿ 5, 5 ಭೂತಗಳಲ್ಲಿ 5, ಹೀಗೆ ಅನಿರುದ್ಧಾದಿ ರೂಪಗಳು 15 ಆಗತ್ತೆ ಅಂತ. 21 ಯಾವುದು? ಮತ್ಸ್ಯಾದಿ 10, ಶಕ್ತಿ ಪ್ರತಿಷ್ಠಾ ಮುಂತಾದ ರೂಪ 11, 21 ಆಯಿತು. 24 ಅಂತಂದರೆ ತತ್ವ. ಅದು 24 ಹೇಗೆ ಅಂದರೆ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ ಅಂತ 4, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಭೂತ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಒಟ್ಟು 20, 4 ಸೇರಿಸಿ 24. ಇಲ್ಲಿ ಕೇಶವ ಮುಂತಾದ ರೂಪಗಳೆಂದಿದ್ದಾನೆ ಅಂತ ಇದರ ಅಭಿಪ್ರಾಯ. ಮುಂದೆ 4 ದೇಹಗಳಲ್ಲಿ ಯಾವ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ದಾಸರು. ಜೀವಲಿಂಗ ನಿರುದ್ಧ ಸ್ಥೂಲ ಕಳೇವರಗಳಲ್ಲಿ ವಿಶ್ವತುರಗ್ರೀವ ಮೂಲೇಶ ಅಚ್ಯುತತ್ರಯ ಹಂಸಮೂರ್ತಿಗಳ ಈ ವಿಧ ಚತುಸ್ಥಾನದಲ್ಲಿ ಶಾಂತಿವರನ ಈರೆರಡು ರೂಪದಿ ಭಾವಿಸುವುದೇ ಕೋನ ವಿಂಶತಿ ಮೂರ್ತಿ ಸರ್ವತ್ರ. ಮೊದಲು ಜೀವಲಿಂಗ ಅನಿರುದ್ಧ ಸ್ಥೂಲ ಕಳೇವರಗಳಲ್ಲಿ ಜೀವನಿಗೆ 4 ದೇಹ ಇದೆ. ಮೊದಲನೇದು ಸ್ವರೂಪ ದೇಹ, ಅದನ್ನು ಸುತ್ತುವರಿದಂತಹ ಲಿಂಗ ದೇಹ,
ಅದನ್ನು ಸುತ್ತುವರಿದ ಅನಿರುದ್ಧ ದೇಹ, ಇದನ್ನು ಅನಿರುದ್ಧ ರೂಪಿ ಪರಮಾತ್ಮ ತಾನು ನಿರ್ಮಾಣ ಮಾಡಿದ್ದಾನೆ. ಅದನ್ನು ಸುತ್ತುವರಿದ ಸ್ಥೂಲ, ಇದನ್ನು ಪ್ರದ್ಯುಮ್ನ ರೂಪಿ ಪರಮಾತ್ಮ ಮಾಡಿದ್ದಾನೆ ನಿರ್ಮಾಣ. ಹೀಗೆ ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತ 4 ದೇಹಗಳಿದೆ. ಇಲ್ಲಿ ಕೊನೆಯದು ಕಣ್ಣಿಗೆ ಕಾಣಿಸುತ್ತೆ, ಸ್ಥೂಲ ದೇಹ ಅನ್ನೋದು ಕಣ್ಣಿಗೆ ಕಾಣುತ್ತೆ, ಉಳಿದ 3 ಕಣ್ಣಿಗೆ ಕಾಣೋದಿಲ್ಲ ಅಂತ ಗಮನಿಸಬೇಕಾದ ವಿಷಯ. ಇಲ್ಲೆಲ್ಲ ಯಾವ್ಯಾವ ಪರಮಾತ್ಮನ ರೂಪಗಳಿದೆ ಅಂತ ಪ್ರಶ್ನೆ ಹೇಳ್ತಾರೆ. ವಿಶ್ವತುರಗಗ್ರೀವ, ನಮ್ಮ ಸ್ವರೂಪ ದೇಹ ಅಂತ ಏನುಂಟು ಅಲ್ಲಿ 8 ರೂಪ ಇದೆಯಂತೆ. ವಿಶ್ವ ಕೆಳಗಡೆ ನೀವು ವಿವರಣೆ ಸಿಗ್ತದೆ. ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ, ಆತ್ಮ, ಪರಮಾತ್ಮ, ಜ್ಞಾನಾತ್ಮ, ಇದು 8 ರೂಪ. ಲಿಂಗ ದೇಹದಲ್ಲಿ ಹಯಗ್ರೀವ ಇದ್ದಾನೆ. ಹಯಗ್ರೀವ ಅಂದರೆ ಕುದುರೆ ಆಕಾರದ ಪರಮಾತ್ಮನ ಒಂದು ರೂಪ. ಇವನ ಉಸಿರಾಟದ ಮೂಲಕ ಅನೇಕ ಶಾಸ್ತ್ರಗಳು ಹೊರ ಬರ್ತಾ ಇರ್ತವೆ. ಇದು ಆ ರೂಪದ ವೈಶಿಷ್ಟ್ಯ. ಇನ್ನು ಮೂಲೇಶ, ಅಚ್ಯುತತ್ರಯ, ಹಂಸಮೂರ್ತಿಗಳ. ಅನಿರುದ್ಧ ದೇಹದಲ್ಲಿ 3 ರೂಪ ಇದೆ. ಮೂಲೇಶ, ಅಗ್ರೇಶ, ಪ್ರಾದೇಶ ಅಂತ. ವಸ್ತುತಃ ಇದು 3 ರೂಪ ಹೇಗೆ ಎಲ್ಲೆಲ್ಲಿದೆ ಅಂತ ವಿಚಾರ ಮಾಡಬೇಕು. ನಮ್ಮ ಹೃದಯದಲ್ಲಿ ಒಂದು ಕಮಲ ಇರುತ್ತೆ. ಕಮಲದ ಮೇಲಿನ ಅಗ್ರಭಾಗ, ಅದರ ಮೇಲಿನ ಕೊನೆಯ ಭಾಗದಲ್ಲಿರೋದು ಅಗ್ರೇಶ. ಬುಡ ಕಮಲದ ಕೆಳಗಡೆ ಇರೋದು ಮೂಲೇಶ. ಇಡೀ ಕಮಲ ವ್ಯಾಪಿಸಿರೋ ರೂಪ ಪ್ರದೇಶ. ಹೀಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅಲ್ಲಿ 3 ಆಯಿತು. ಹಾಗೆ ಸ್ಥೂಲ ದೇಹದಲ್ಲಿ ಅಚ್ಯುತ, ಅನಂತ, ಗೋವಿಂದ ಅಂತ ರೂಪ. ಇದು ಹಂಸಮೂರ್ತಿಗಳ ಅಂದರೆ ಅಲ್ಲ, ಹಂಸ ನಾಮಕ ಅನ್ನೋದು ಬೇಡ ಅರ್ಥದಲ್ಲಿ, ಅದನ್ನು ಬ್ರಾಕೆಟ್ ಹಾಕ್ಕೊಳ್ಬೇಕು. ಒಟ್ಟು ಇದು ಎಲ್ಲ ರೂಪಗಳೇನುಂಟು 8, 1, 3, 3, 4, ಒಟ್ಟು 19 ರೂಪ ಆಯಿತು. ಇದು ಯಾವುದೇ ದೋಷ ಇರದ ಪರಮಾತ್ಮನ ರೂಪಗಳನ್ನು ಭಾವಿಸುವುದು ಈ ವಿಧ ಚತುಸ್ಥಾನದಲ್ಲಿ. 4 ಕಡೆಯಲ್ಲಿ ಈ 19 ರೂಪ ಇದೆ ಅಂತ ನಾವು ನಿರಂತರ ಚಿಂತನೆ ಮಾಡ್ತಾ ಇರಬೇಕು. ಯಾರದು ಈ 19 ರೂಪ ಅಂದರೆ ಶಾಂತಿವರನ ಈರೆರಡು ರೂಪದಿ ಸರ್ವತ್ರ ಏಕೋನವಿಂಶತಿ. ಇದು ಶಾಂತಿ ಲಕ್ಷ್ಮೀ ರೂಪ. ಶಾಂತಿ ದೇವಿಯ ಪತಿಯಾದ ಅನಿರುದ್ಧನ ಒಟ್ಟಾರೆ 19 ರೂಪ. ಇದನ್ನೆಲ್ಲ ಕಡೆ ಚಿಂತನೆ ಮಾಡಬೇಕು ಅಂತಿದ್ದಾರೆ ಅಭಿಪ್ರಾಯ. ಪ್ರಶ್ನೋತ್ತರ. 4 ದೇಹ ಯಾವುದು ಅಂದರೆ ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. 4 ದೇಹದಲ್ಲಿರೋ ಪರಮಾತ್ಮನ ರೂಪ ಯಾವ್ಯಾವುದು? ಸ್ವರೂಪ ದೇಹದಲ್ಲಿ ವಿಶ್ವ ತೇಜಸಾದಿ 8, ಲಿಂಗ ದೇಹದಲ್ಲಿ ಹಯಗ್ರೀವ, ಅನಿರುದ್ಧ ದೇಹದಲ್ಲಿ ಮೂಲೇಶ, ಅಗ್ರೇಶ, ಪ್ರಾದೇಶ, ಸ್ಥೂಲ ದೇಹದಲ್ಲಿ ಅಚ್ಯುತ, ಅನಂತ, ಗೋವಿಂದ. 4 ದೇಹದಲ್ಲಿ ಕ್ರಮವಾಗಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ಹೀಗೆ ರೂಪಗಳಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ಪದ್ಯದ ಚಿಂತನೆ ಪೂರ್ಣ ಆಯಿತು. ನಾಳೆ ಶನಿವಾರ ಭಾನುವಾರ ಪಾಠ ಇರೋದಿಲ್ಲ. ಮತ್ತು ಮುಂದಿನ ಸೋಮವಾರದಿಂದ ಮತ್ತು ಮುಂದಿನ ಪದ್ಯಗಳನ್ನು ನೋಡುವ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾಲಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.